ಇನ್ನು ಚಾಮರಾಜನಗರದಲ್ಲಿ ಮತ್ತೆ ಚಿರತೆ ಕಾಣಿಸಿಕೊಂಡಿದೆ. ಬೈಕ್ ಸವಾರರು ಪಾದಯಾತ್ರಿಗಳಿಗೆ ಎಚ್ಚರದ ಸಂದೇಶವನ್ನು ನೀಡಲಾಗಿದೆ. ಎಚ್ಚರ ತಪ್ಪಿದ್ರೆ ಚಿರತೆ ದಾಳಿ ಮಾಡೋದು ಬಹುತೇಕ ಖಚಿತ. ಮಹದೇಶ್ವರ ಬೆಟ್ಟದಲ್ಲಿ ಹಾಡಹಗಲೇ ಚಿರತೆ ಸಂಚಾರ ಮಾಡ್ತಾ ಇದೆ. ಚಾಮರಾಜನಗರದಲ್ಲಿ ಮತ್ತೆ ಚಿರತೆ ಕಾಣಿಸ್ಕೊಂಡಿರುವಂಥದ್ದೇನು ಹೊಸ ವಿಚಾರ ಏನಲ್ಲ ಬಿಡಿ. ಆ ಕಡೆಲ್ಲ ಚಿರತೆಗಳು ಆನೆಗಳೆಲ್ಲ ಸಿಕ್ಕಾಪಟ್ಟೆ ಇದ್ದಾವೆ. ಆದರೆ ಈ ಬೈಕ್ ಸವಾರರು ಹುಷಾರಾಗಿರಿ. ಕಾರಲ್ಲಿ ಹೋಗೋರಿಗೇನು ಸಮಸ್ಯೆ ಇಲ್ಲ. ಬೈಕ್ ಸವಾರರು ಹುಷಾರಾಗಿರಿ. ಮತ್ತು ಪಾದಯಾತ್ರಿಗಳು, ಮಹದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಮಾಡೋರಿದ್ದಾರೆ ತುಂಬ ಜನ ಭಕ್ತರು. ಬಹಳ ಎಚ್ಚರಿಕೆಯಿಂದ ಇರಿ. ಎಚ್ಚರ ತಪ್ಪಿದ್ರೆ ಚಿರತೆ ದಾಳಿ ಖಚಿತ. ಮೊನ್ನೆಯಷ್ಟೇ ಪಾದಯಾತ್ರೆ ಮಾಡ್ತಾ ಇದ್ದಂಥ ಒಬ್ಬ ಭಕ್ತನ ಮೇಲೆ ಚಿರತೆ ಎರಗಿ ಆತನನ್ನು ಎತ್ಕೊಂಡು ಹೋಗ್ಬಿಟ್ಟಿತ್ತು. ಆಮೇಲೆ ಪಾಪ ಅವ್ರ ಸ್ನೇಹಿತರೆಲ್ಲ ಹುಡುಕಿದ್ರು. ನೋಡಿದ್ರೆ ಇನ್ನೆಲ್ಲಿ ಹುಡುಕೋದೇನು ಹೇಳಿ, ಪಾಪ ಸತ್ತು ಹೋಗಿದ್ರು ಅವರು. ಮೃತದೇಹ ಪತ್ತೆಯಾಗಿತ್ತಷ್ಟೇ. ಸೊ ಎಚ್ಚರ ತಪ್ಪಿದ್ರೆ ಚಿರತೆ ದಾಳಿ ಖಚಿತ. ಮಹದೇಶ್ವರ ಬೆಟ್ಟದಲ್ಲಿ ಹಾಡಹಗಲೇ ಚಿರತೆ ಸಂಚಾರ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ರಂಗಸ್ವಾಮಿ ಒಡ್ಡು ಬಳಿ ಈ ಚಿರತೆ ಕಾಣಿಸ್ಕೊಂಡಿದೆ. ಚಿರತೆ ವಿಡಿಯೋವನ್ನು ಸೆರೆ ಹಿಡಿದಿದ್ದಾರೆ ಭಕ್ತರು. ಈ ಬಹಳ ಹುಷಾರಾಗಿ ಪಾದಯಾತ್ರೆ ಮಾಡೋರು ಬಹಳ ಎಚ್ಚರಿಕೆಯಿಂದ ಇರಿ. ಯಾಕೆಂದರೆ ಈಗ ಮಹದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ತುಂಬ ಜನ ಭಕ್ತರು ಹೋಗ್ತಾರೆ. ಅದೆಲ್ಲವೂ ಸಹ ಅರಣ್ಯ ವ್ಯಾಪ್ತಿಯ ಪ್ರದೇಶ. ಸೊ ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಸಾಧ್ಯ ಆದರೆ ಪಾದಯಾತ್ರೆಯನ್ನು ಸದ್ಯಕ್ಕೆ ಮಾಡೋದು ಬೇಡ. ಪರವಾಗಿಲ್ಲ, ಮಾದಪ್ಪನಿಗೆ ಗೊತ್ತಿದೆ. ಪಾದಯಾತ್ರೆನ ಮಾಡ್ಕೊಂಡು ಜೀವಕ್ಕೆ ಕುತ್ತು ತರಿಸ್ಕೊಳ್ಳಿ ಅಂತೇನು ಮಾದಪ್ಪನೂ ಹೇಳಲ್ಲ. ಮಾದಪ್ಪನಿಗೆ ಗೊತ್ತಿದೆ. ಮಾದಪ್ಪನಿಗೆ ಭಕ್ತಿಗಿಂತ ಭಕ್ತರ ಜೀವ ಮುಖ್ಯ. ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇಲ್ಲಿರಿ. ಬೆಳ್ಳಗೆ ಅಣ್ಣ